ಬಸವಣ್ಣ ಒಂದು ದಿನ ಹೆಂಗೆ ಸುಮ್ಮ ವಿಚಾರ ಮಾಡ್ಕೋಂತ ಏನೋ ಒಂದು ಚಿಂತೆ ಮಾಡ್ಕೊತ ಕೂತಿದ್ದ ಅಂತ. ಕುಳಿತಂಥ ಸಂದರ್ಭದೊಳಗೆ ಜ್ಞಾನ ಭಂಡಾರವೇ ತಲೆಯಲ್ಲಿ ಹೊತ್ತುಕೊಂಡಿರುವಂಥ ಕೇವಲ 24 ವಯಸ್ಸಿನ ಚಂಡ ಬಸವಣ್ಣ. ನೋಡ್ರಿ, ವಯಸ್ಸು ಬಹಳ ಸಣ್ಣದು, ಜ್ಞಾನ ಅಗಾಧವಾಗಿರುವಂಥದ್ದು. ಚನ್ನ ಬಸವಣ್ಣ ಕೇವಲ 24 ವಯಸ್ಸಿನ ಚನ್ನ ಬಸವಣ್ಣ. ಬಸವಣ್ಣ ಹೆಂಗ ತಲೆ ಮೇಲೆ ಕೈಯನ್ನು ಹೊತ್ತುಕೊಂಡು ಸುಮ್ಮ ಚಿಂತಾಕ್ರಾಂತನಾಗಿ ಕುಳಿತಿರುವಂಥ ಸಂದರ್ಭದೊಳಗೆ ನನ್ನ ಬಸವಣ್ಣ ಮುಖದೊಳಗೆ ಯಾವಾಗಲೂ ಲವಲವಿಕೆಯಿಂದ ಕೂಡಿರುವಂಥ ಮಂದಹಾಸದ ಮುಖವನ್ನು ನಾನು ನೋಡಿನಿ. ಇವತ್ತು ಯಾಕೋ ಸಪ್ಪಾಗಿತ್ತಲ್ಲ ಬಸವ. ಹಿಂಗೆ ಕೇಳಿದ ತಕ್ಷಣ ಬಸವಣ್ಣ ಹೇಳ್ತಾನಂತ, ಚನ್ನ ಬಸವಣ್ಣ ಏನಂತ ಹೇಳಲಿ, ನಂದೊಂದು ಬಹಳ ಅದ್ಭುತವಾಗಿರುವಂಥ ದೊಡ್ಡ ಕನಸು ಏನಂದ್ರೆ 1,00,000 ಮೇಲೆ 96,000 ಗಣಗಳಿಗೆ ಪ್ರಸಾದವನ್ನು ಮಾಡಿಸಬೇಕು ಅನ್ನುವಂಥ ದೊಡ್ಡ ಕನಸು. ಆದರೆ 1,00,000 ಮೇಲೆ 90,000 ಗಣಗಳು ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ತಿರುಗಿ ಹಲವು ರಾಜ್ಯಗಳನ್ನು ತಿರುಗ್ತಾ ಕರ್ಕೊಂಡು ಬಂದಿನಪ್ಪ. ಆದ್ರೆ 6,000 ಜಂಗಮರು ನನಗೆ ಸಿಗವಲ್ಲಾಗ್ಯಾರ. ಅದಕ್ಕೆ ನನ್ನ ಕನಸು ಪೂರ್ತಿ ಆಗೋಲ್ಲಲ್ಲ, ಪೂರ್ಣಗೊಳ್ಳೋಲ್ಲಲ್ಲ ಅಂತ ತಿಳ್ಕೊಂಡು ಒಂದು ಸ್ವಲ್ಪ ಚಿಂತೆ ಒಳಗೆ ತೊಡಗೀನಿ ಅಂತ ಹೇಳ್ತಾನ. ಯಾವಾಗ ಬಸವಣ್ಣ ಹೆಂಗೆ ಹೇಳಿದ, ಚನ್ನ ಬಸವಣ್ಣ ಅಂದ, ಅಷ್ಟಕ್ಕೆ ಚಿಂತೆ ಮಾಡ್ತೀಯನೋ ಬಸವಣ್ಣ, ನನ್ನ ಕಡೆ ಭಾಳ ದೊಡ್ಡದಾಗಿರುವಂಥ ಒಂದು ಐತು. ಏನೈತು? ಉಪಾಯ ಐತು. ನನ್ನ ಕಡೆ ಒಂದು ದೊಡ್ಡದಾಗಿರುವಂಥ ಉಪಾಯ ಐತೆ ಅನ್ನೋದೇ ತಡ ಬಸವಣ್ಣ ಮುಖದೊಳಗೆ ಸ್ವಲ್ಪ ನಗು ಬಂದಂಗೆ ಆಯ್ತು ನೋಡ್ರಿ. ಏನು ಚನ್ನಬಸವಣ್ಣ, ಹೆಂಗೆ, ಏನು ಮಾಡೋದು? ಏನಿಲ್ಲ ಬಸವಣ್ಣ, ಕಾಶ್ಮೀರ ಅನ್ನುವಂಥ ಒಂದು ರಾಜ್ಯದೊಳಗೆ ಮಾಂಡವ್ಯಪುರ ಅನ್ನುವಂಥ ಒಂದು ಪಟ್ಟಣ ಇತ್ತು. ಆ ಮಾಂಡವ್ಯಪುರದೊಳಗೆ ಒಬ್ಬ ದೊಡ್ಡ ಮಹಾರಾಜ, ಆತನ ಹೆಸರು ಮಹಾದೇವ ಭೂಪಾಲ ಅಂತ. ಆತನು ಕೂಡ ನಿನ್ನಂಗೆ ಜಂಗಮ ಪ್ರೇಮಿನ. ಅವನು ಕೂಡ ಜಂಗಮರನ್ನ ತಿನ್ನಿಸೋದು ಉಣಿಸೋದ್ರೊಳಗೆ ಬಹಳ ಮೇಲುಗೈ ಇದ್ದಂಗೆ. ನೀ ಅವನ ಕಡೆ ಹೋದಿ ಅಂದರೆ ನಿನಗೆ 6,000 ಜಂಗಮರು ಸಿಗ್ತಾರೆ ನೋಡು ಬಸವ. ಇಷ್ಟು ಅನ್ನೋದೇ ತಡ ಬಸವಣ್ಣ ಅಂದ, ಹೆಂಗೆ ಹೋಗೋದು, ಹೆಂಗೆ ತರೋದು? ಮೊದಲ ಜಂಗಮ ಪ್ರೇಮಿ ರಾಜ ಅಂತ ಹೇಳಾಕತಿ, ಮತ್ತು ರಾಜ ನನಗೆ ಬಿಟ್ಟು ಕೊಟ್ಟಾನೇನು? ನಾ ಕೇಳಿದ ತಕ್ಷಣ ಕಳಿಸ್ಬಿಡ್ತಾನೇನು? ಅವಾಗ ಚನ್ನ ಬಸವಣ್ಣ ಅಂದ, ಬಸವ ಏನೇನೋ ಉಪಾಯ ಮಾಡ್ತಿ, ಇದನ್ನು ಮಾಡಂಗಿಲ್ಲೇನು? ಮತ್ತು ಬಸವಣ್ಣ ಚಿಂತೆ ಮಾಡಕತ್ತ ನೋಡ್ರಿ. 2 ರಾತ್ರಿಗಳ ಕಳೆದು ಹೋದು. ಹೆಂಗೆ ಹೋಗೋದು? 6,000 ಜಂಗಮರನ್ನ ಕದ್ಕೊಂಡು ಬರಬೇಕಲ್ಲ, ತಗೊಂಡು ಬರಬೇಕಲ್ಲ, ಕರ್ಕೊಂಡು ಬರಬೇಕಲ್ಲ, ಹೆಂಗೆ ಕರ್ಕೊಂಡು ಬರೋದು? ಹೆಂಗೆ ಚಿಂತೆ ಮಾಡಿ ಒಂದು ದಿನ ಬಸವ ವಿಚಾರ ಮಾಡ್ತಾನಂತ, ನಾನು ಇದ್ದ ವೇಷದೊಳಗೆ ಅಲ್ಲಿ ಹೋದ್ನಿ ಅಂದ್ರೆ ನನ್ನನ್ನು ಗೊತ್ತಿಡಿತಾರ. ನಾನು ಇದ್ದ ವೇಷದೊಳಗೆ ಅಲ್ಲಿ ಹೋದ್ನಿ ಅಂದ್ರೆ ಒಂದು ವೇಳೆ ಅವರು ಬರಲ್ಲ ಅನ್ನಬಹುದು. ಮಾರು ವೇಷವನ್ನು ಹಾಕಿಕೊಂಡು ಹೋಗೋಣ ಅಂತ ವಿಚಾರ ಮಾಡಿದ ನೋಡ್ರಿ. ಯಾರಿಗೂ ಕಾಣದ ಮಾರು ವೇಷವನ್ನು, ಭಕ್ತಿ ಭಾಂಡಾರಿ ಅನ್ನುವಂಥ ಪಟ್ಟವನ್ನು ಬಿಚ್ಚಿಟ್ಟು, ಬಸವ ಕಲ್ಯಾಣದ ಪ್ರಧಾನಿ ಎನ್ನುವಂಥ ಪಟ್ಟವನ್ನು ಕಳಚಿಟ್ಟು ಮಾರು ವೇಷವನ್ನು ತೊಟ್ಟು ಹೊಂಟ ಅಂತ ನೋಡ್ರಿ ಬಸವ ಕಲ್ಯಾಣದಿಂದ ಕಾಶ್ಮೀರದೆಡೆಗೆ. ಯಾವಾಗ ಬಸವಣ್ಣ ಕಾಶ್ಮೀರಕ್ಕೆ ಪ್ರವೇಶ ಮಾಡಿದ, ಒಂದಿಷ್ಟು ಕೈಚೀಲದಾಗ ತುಂಬಿಕೊಂಡು ಬಂದಿದ್ದಾರೆ. ಏನು ತುಂಬಿಕೊಂಡು ಬಂದಿದ್ದ ಅಂದ್ರೆ ಮಸಾಲೆ ಪದಾರ್ಥಗಳನ್ನು ಇಟ್ಟುಕೊಂಡು ಬಂದಿದ್ದ. ಯಾಕಂದ್ರೆ ನಮ್ಮ ನೆಲದ ವಿಶೇಷ ಪ್ರಸಾದವನ್ನು ಗಮಗಮ ಅನ್ನುವಂಥ ಪ್ರಸಾದವನ್ನು, ಊಟವನ್ನು ಮಾಡಿ, ಅಡುಗೆಯನ್ನು ಮಾಡಿ ಆ ಜಂಗಮರಿಗೆ ಉಣಿಸಿದ್ರೆ ತೃಪ್ತಿ ಹೊಂದಬಹುದು ಅಂತ ಬಸವಣ್ಣ ಯಾವಾಗ ತನ್ನ ಕೈಚೀಲವನ್ನು ಹೊತ್ತುಕೊಂಡು ಆ ಮಾಂಡವ್ಯಪುರದಿಂದ ದೂರದೊಳಗೆ ಒಂದು ಸಣ್ಣ ಗುಡಿಸಲು ಹಾಕೊಂಡು ಆ ಗುಡಿಸಲು ಒಳಗೆ ವಾಸ ಮಾಡಕತ್ತ ನೋಡ್ರಿ. ಕಲ್ಯಾಣದ ಪ್ರಧಾನಿ ಮಾರು ವೇಷವನ್ನು ತೊಟ್ಟು ಸಣ್ಣ ಗುಡಿಸಲೊಳಗೆ ಜೀವನ ಮಾಡಕತ್ತಾನ. ಯಾವಾಗ ಬಸವಣ್ಣ ಸಣ್ಣ ಗುಡಿಸಲೊಳಗೆ ಜೀವನ ಮಾಡಕತ್ತಿದ್ದ, ಮಾರನೇ ದಿನ ಬೆಳಗ್ಗೆ ಎದ್ದು ಕೂಡಲ ಸಂಗಮನಾಥನ ಒಂದಿಷ್ಟು ದಾನ ಪೂಜೆಗಳನ್ನು ಮುಗಿಸಿಕೊಂಡು ಆ ತಂದಿರುವಂಥ ಘಮಘಮ ಮಸಾಲೆ ಪದಾರ್ಥದಿಂದ ಪ್ರಸಾದವನ್ನು ರೆಡಿ ಮಾಡಿ
ನೋಡ್ರಿ ಹೆಂಗೆ ರೆಡಿ ಮಾಡಿದ್ದ ಅಂದ್ರೆ, ಆಗ ಇತಿಹಾಸವನ್ನು ಓದುವಾಗ ನಳಪಾಕ ಅಂತ ಬರ್ತಿದ್ದ. ಸುಮ್ಮ ಅಡುಗೆ ಮಾಡಿದ್ನ ಅಂದ್ರೆ ಒಂದು 8 ಕಿಲೋಮೀಟ್ರು 10 ಕಿಲೋಮೀಟ್ರ್ ಸುತ್ತಲೂ ಘಮ 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 ವಾಸ ಹರಡ್ತಿತ್ತಂತ. ನಳಪಾಕ ಅಡುಗೆ ಅಂದ್ರೆ 8-10 ಕಿಲೋಮೀಟ್ರು ಎಲ್ಲ ಕಡೆಯಿಂದ ಕಿತ್ಕೊಂಡು ಬರ್ತಿತ್ತು ಅವನು ಅಡುಗೆ ಉಣ್ಣಾಕಂತ. ಹಂಗ ವಿಶೇಷವಾಗಿರುವಂಥ ಅಡುಗೆಯನ್ನ ಬಸವಣ್ಣ ಮಾಡಿದ ಅಂತ ನೋಡ್ರಿ. ಅದ್ಭುತವಾಗಿರುವಂಥ ಅಡುಗೆಯನ್ನ ಪ್ರಸಾದವನ್ನ ರೆಡಿ ಮಾಡಿ ಆ ಗೋಪಾಲ ರಾಜನ ಆಸ್ಥಾನಕ್ಕೆ ಹೊಂಟ. ಆಸ್ಥಾನಕ್ಕೆ ಹೋಗಿ ಹಿಂಗೆ ನೋಡ್ತಾನ ದೂರದಿಂದ ಜಂಗಮರ ಓಡಾಟ ನಡೆದಿತ್ತು. ಜಂಗಮರು ಕಾವ್ಯ ಲಾಂಛನವನ್ನು ಒಟ್ಟುಕೊಂಡಿದ್ರು, ಕೊರಳಲ್ಲಿ ರುದ್ರಾಕ್ಷಿಯನ್ನು ಹಾಕಿಕೊಂಡಿದ್ರು, ತಲೆಯ ಮೇಲೆ ಪೇಟವನ್ನು ಧರಿಸಿಕೊಂಡಿದ್ರು, ಕಾಲೊಳಗ ಕಟ್ಟಿಗೆ ಆವುಗೆಗಳನ್ನು ಹಾಕಿಕೊಂಡು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಮಹಾಮಂತ್ರದೊಂದಿಗೆ ಅಲ್ಲಿ ಓಡಾಡಕತ್ತಿದ್ರಂತ. ಯಾವಾಗ ಹಿಂಗೆ 6,000 ಜಂಗಮರು ಓಡಾಡುವಂಥ ಶಬ್ದವನ್ನು, ಆ ನೋಟವನ್ನು ನೋಡ್ತಾನ ಬಸವಣ್ಣ. ಅವನಿಗೆ ಹಂಡೆ ಹಾಲು ಕುಡ್ದಟ್ಟು ಖುಷಿ ಆಯ್ತು ನೋಡ್ರಿ. ಎಲ್ಲಿಲ್ಲದ ಖುಷಿ, ಆನಂದ, ಬಾಷ್ಪ. ಬಸವಣ್ಣ ಹತ್ತಿರಕ್ಕೆ ಹೋಗಿ ಆ ಜಂಗಮರನ್ನು ಮಾತಾಡಿಸ್ತಾನಂತ. ಆನಂದದಿಂದ ಮಾತಾಡಿಸಿ ಜಂಗಮರಿಗೆ ಕೇಳ್ತಾನಂತ, ಯಪ್ಪ ನಿಮ್ಮ ಸಲುವಾಗಿ ಸಣ್ಣ ಗುಡಿಸಿಲ್ ಒಳಗೆ ಅದ್ಭುತವಾಗಿರುವಂಥ ಪ್ರಸಾದ ರೆಡಿ ಮಾಡೀನಿ. ಆ ಪ್ರಸಾದವನ್ನು ಸವಿಯುವುದಕ್ಕೆ, ಸೇವನೆ ಮಾಡುವುದಕ್ಕೆ ನೀವು ಬರ್ಬೇಕು ನೋಡ್ರಪ್ಪ. ಅವಾಗ ಜಂಗಮರಂತಾರೆ, ಬಹಳ ಭಕ್ತಿಯಿಂದ ಕೇಳಾಕತ್ತಾನ ತಡಿ ಅಂತ ತಿಳ್ಕೊಂಡು, ಪೂರ್ವದೊಳಗೆ ಬಸವ ಅನ್ನೋದು ಗೊತ್ತಿರಲ್ಲ ಅವರಿಗೆ. ಸುಮ್ಮ ಯಾರೋ ಒಬ್ಬ ಮನುಷ್ಯ ಬಂದು ಭಿನ್ನ ಮಾಡಾಕತ್ತಾನ, ಇದೇ ಊರ್ದವ ಇರಬಹುದು ಅಂತ ತಿಳ್ಕೊಂಡು ಜಂಗಮರಂತಾರ, ಆಯ್ತು ಬರ್ತೀವಿ ಅಂದ್ರು ಅವರು. ಆಯ್ತು ಬರ್ತೀವಿ. ಬಂದ್ರು ನೋಡ್ರಿ. 6,000 ಜಂಗಮರು ಸಣ್ಣ ಗುಡಿಸಲಿಗೆ ಬಂದು ಪ್ರಸಾದವನ್ನು ಸೇವನೆ ಮಾಡ್ತಾರಂತ. ಅಬ್ಬಾಬಾಬಾಬಾ, ಏನು ಪ್ರಸಾದ! ಎಷ್ಟು ಅದ್ಭುತವಾಗಿರುವಂಥ ಪ್ರಸಾದ. ಸವಿ ರುಚಿಯನ್ನು ಸವಿದವರಿಗೆ ಅಷ್ಟೇ ಗೊತ್ತು. ಆ ಪ್ರಸಾದ ಎಷ್ಟು ಅದ್ಭುತವಾಗಿತ್ತಲ್ಲ. ಬಸವಣ್ಣ ಮುಂದೆ ಹೋಗಿ ಹೇಳ್ತಾರಂತ, ನೀ ಮಾರನೇ ದಿನ ಕರೆಯೋದ ಬೇಕಾಗಿಲ್ಲ ನಮ್ಮನ್ನ, ಹಿಂಗೆ ಮಸ್ತ್ ಪ್ರಸಾದ ರೆಡಿ ಮಾಡು, ನಾವ ಬರ್ತೀವಿ ಉಣ್ಣೋದಕ್ಕೆ. ಏನು ಆನಂದ ಬಸವ ಪ್ರಸಾದನೆಂದು ತೃಪ್ತಿಯನ್ನು ಹೊಂದಿ ಬಸವ ಬಹಳ ಖುಷಿಯಾದ, ಆನಂದ ಆದ. ಮತ್ತು ಮಾರನೇ ದಿನ ಜಂಗಮರು ಬಂದರು ಅಂತ ನೋಡ್ರಿ ಸಣ್ಣ ಗುಡಿಸಲಿಗೆ. ಜಂಗಮರನ್ನು ಉಣಿಸುವಂಥ ಕೆಲಸವನ್ನು ಬಸವಣ್ಣ ಮಾಡಿದ. ಇವಾಗ ಆನಂದದಿಂದ ಜಂಗಮರು ತೃಪ್ತಿಯನ್ನು ಹೊಂದಿ ಒಂದು 15-20 ದಿನ ಉಣಿಸಿದ. ಒಂದು ದಿನ ಆ ಜಂಗಮರ ಎದುರುಗಡೆ ನಿಂತ ಬಸವಣ್ಣ ಹೇಳ್ತಾನಂತ, ನಾನಿನ್ನು ಬಸವ ಕಲ್ಯಾಣಕ್ಕೆ ಹೋಗಿ ಬರ್ತೀನಿ, ನಾನಿನ್ನು ಬಸವ ಕಲ್ಯಾಣಕ್ಕೆ ಹೋಗಿ ಬರ್ತೀನಿ ಅನ್ನೋದೇ ತಡ ಅವ್ರಂದ್ರು, ನಿನ್ನನ್ನು ಹೆಂಗೆ ಬಿಡ್ತೀವಿ ನಾವು, ನಿನ್ನನ್ನು ಹೆಂಗೆ ಬಿಡ್ತೀವಿ? ಇಲ್ಲ, ನಾನು ಹೋಗಲೇಬೇಕು. ಬಸವ ಕಲ್ಯಾಣದೊಳಗೆ ಬಹಳ ದೊಡ್ಡದಾಗಿರುವಂಥ ಭಾರದ ಕೆಲಸಗಳದಾವು. ನಾನು 1,00,000 ಮೇಲೆ 96,000 ಗಣಗಳಿಗೆ, ಜಂಗಮರಿಗೆ ಪ್ರಸಾದವನ್ನು ಮಾಡಿಸಬೇಕು ಅಂತ ನನ್ನ ದೊಡ್ಡದಾಗಿರುವಂಥ ಕನಸು ಬಸವ ಕಲ್ಯಾಣದಲ್ಲಿ. ಅದನ್ನು ನೆರವೇರಿಸುವ ಸಲುವಾಗಿ ನಾನು ಹೋಗಬೇಕು. ಇಟ್ಟು ಅನ್ನೋದೇ ತಡ ಅಲ್ಲಿದ್ದವರು ಒಂದಿಬ್ರು ಅಂದರು, ಓಹೋ ಇವೇನು ಸಾಮಾನ್ಯದವನು ಅಲ್ಲಿವ, ಸಾಮಾನ್ಯ ಮನುಷ್ಯ ಅಲ್ಲಿವ, ಮಾರು ವೇಷವನ್ನು ತೊಟ್ಕೊಂಡು ಬಂದಾನಿಲ್ಲಿ. ಓಹೋ ಬಸವ ಕಲ್ಯಾಣದ ಬಸವಣ್ಣ, ನೀನು ಬಸವಣ್ಣನೇ, ಬಸವ ಕಲ್ಯಾಣದಿಂದ ಇಲ್ಲಿಗೆ ಬಂದಿ. ಏ ಬಸವ, ನಾವು ಬಿಡಂಗಿಲ್ಲ ನಿನ್ನ ಬಿಡಂಗಿಲ್ಲ, ನಾವು ಇಲ್ಲೇ ಇರಬೇಕು ನೀನು, ನಮಗೆ ದಿನ ಆನಂದದ ಪ್ರಸಾದವನ್ನು ಕೊಡಬೇಕು, ಜಂಗಮರ ಜೊತೆಗೆ ಇಲ್ಲೇ ಇರಬೇಕು ನೀ. ಅವಾಗ ಬಸವಣ್ಣ ಅಂದಂತ, ಹೌದೇನು ಇಲ್ಲೇ ಇರಬೇಕೇನು? ಆಯ್ತು, ಹಂಗಿದ್ರೆ ನೀವ ನಮ್ಮ ಜೊತೆಗೆ ಅಲ್ಲಿ ಬಸವ ಕಲ್ಯಾಣಕ್ಕೆ ಬಂದ್ರೆ ಹೆಂಗೆ? ನೀವ ನಮ್ಮ ಜೊತೆಗೆ ಬಸವ ಕಲ್ಯಾಣಕ್ಕೆ ಬರಲ್ಲ. ಅವಾಗ ಇಷ್ಟು ಅನ್ನೋದೇ ತಡ, ಓಹೋ ಬಸವಣ್ಣ, ನಮಗೆ ಹಂಗಿದ್ರೆ ದಿನ ಒಳ್ಳೆಯ ಪ್ರಸಾದ ನಮಗೆ ಅಲ್ಲಿ ಸಿಗ್ತದೇನು, ಒಳ್ಳೆಯ ಗೌರವ ನಮಗೆ ಸಿಗ್ತದೇನು? ಓಹೋ ಇದಕ್ಕಿಂತ ಭಾರಿ ಸಿಗ್ತದೆ ನಿಮಗೆ. ಆಯ್ತು, ಹಂಗಿದ್ರೆ ಬರ್ತೀವಿ ನಡಿ. ಆ ಕಾಶ್ಮೀರದಿಂದ ಬಸವ ಕಲ್ಯಾಣಕ್ಕೆ ಅವ್ರನ್ನೆಲ್ಲರನ್ನು
ಮಾಯಾವೇಶದೊಳಗೆ ಕರ್ಕೊಂಡು ಬಂದ ಅಂತ ನೋಡ್ರಿ. ಯಾವಾಗ ಬಸವ ಕಲ್ಯಾಣಕ್ಕ 6,000 ಜಂಗಮರ ಪ್ರವೇಶ ಆಯಿತು, ಮಾರನೇ ದಿನ ಎದ್ದ ಮಾಂಡವ್ಯಪುರದೊಳಗೆ ಅಂತಃಪುರದೊಳಗೆ ರಾಜ ಮಹಾರಾಜ ಕಣ್ಣು ತೆರೆದು ನೋಡ್ತಾನಂತ, ಜಂಗಮರ ಮಟ್ಟ ಮಾಯಾಗಿ ಹೋಗಿಬಿಟ್ಟಾರ. ಯಾವಾಗ ಜಂಗಮರ ಮಾಯವಾಗಿತ್ತು, ರಾಜ ವಿಚಾರ ಮಾಡಿದ, ಮಹಾದೇವ ಭೂಪಾಲ, ನಮ್ಮ ಜಂಗಮರನ್ನು ಯಾರು ಕಳತನ ಮಾಡ್ಯಾರ? ಜಂಗಮರನ್ನ ಕಳತನ ಆಗೇತ ಅಂತ ಡಂಗ್ರಾಸ್ ಹಾರಕತ್ತ ಅಂತ, ಜಂಗಮರನ್ನ ಯಾರು ಕದ್ದಾರಂತ ವಿಚಾರಿಸಕತ್ತ ಅಂತ. ಯಾವಾಗ ಮಹಾದೇವ ಭೂಪಾಲ ಹೀಗ ಜಂಗಮರನ್ನ ಕದ್ಕೊಂಡು ಹೋದವ ಬಸವ ಅನ್ನೋದು ಗೊತ್ತಾಯ್ತು, ಮೊದಲು ಕರೆಸಿದ ನೋಡ್ರಿ ಚೂರಿ ಚಿಕ್ಕಣ್ಣ. ಮಹಾದೇವ ಭೂಪಾಲ ಮಹಾರಾಜ ಚೂರಿ ಚಿಕ್ಕಣ್ಣ ಕರೆದು ಹೇಳ್ತಾನಂತ, ಚಿಕ್ಕಣ್ಣ, ನಮ್ಮ ಆಸ್ಥಾನದೊಳಗಿರುವಂತ 6,000 ಜಂಗಮರನ್ನ ಬಸವಣ್ಣ ಕಳು ಮಾಡ್ಯಾನ, ಕಳತನ ಮಾಡ್ಯಾನ. ಏನು ಹೇಳಕತ್ತನ್ರಿ? ಜಂಗಮರನ್ನ ಕಳತನ ಮಾಡ್ಯಾನಂತ. ನಮ್ಮ ಈಗಿನ ಕೇಸ್ ಹೆಂಗದವ್ರಿ, ಮನೆ ಒಳಗೆ ಬಂಗಾರ ಕಳತನ ಆಗೈತಂತ ಬೆನ್ನು ಹತ್ಸೋರು ನಾವು. ಮನೆ ಒಳಗೆ ಏನೇನೋ ಕಳತನ ಆಗ್ಯಾವ, ಹಣ ಕಳತನ ಆಗೈತಂತ ಪೊಲೀಸ್ ಸ್ಟೇಷನ್ಗೆ ಹೋಗೋರು ನಾವು. ಆದ್ರ ಮಹಾದೇವ ಭೂಪಾಲ ಹೇಳಾಕತ್ತಾನ, ಜಂಗಮರನ್ನ ಕದ್ಕೊಂಡು ಹೋಗ್ಯಾನ. ಆ ಬಸವಣ್ಣ ನನ್ನ ಬೆನ್ನು ಹತ್ತಿ ಆತ ನನ್ನ ಕೊಲೆ ಮಾಡಿರುವಂಥ ಸುದ್ದಿ ನನ್ನ ಕಿವಿ ಒಳಗೆ ಕೇಳಬೇಕು. ಬಸವಣ್ಣನನ್ನು ನೀನು ಬಿಡಬಾರದು, ಕೊಲೆ ಮಾಡಿ ಬಾ ಅಂತ ಚೂರಿ ಚಿಕ್ಕಣ್ಣಗೆ ಹೇಳಿದಾಗ, ಆಯ್ತು ಅಪ್ಪನೇ ಮಹಾರಾಜರೇ ಅಂತ ಅಲ್ಲಿಂದ ನಿರ್ಗಮನ ಮಾಡ್ತಾನ. ಹೊಂಟ ನೋಡ್ರಿ, 1-2 ಹೆಜ್ಜೆ ರಾಜನ ಆಸ್ಥಾನದಿಂದ ಮುಂದೆ ಹೋಗುತ್ತಲೇನ ಈ ಸುದ್ದಿಯನ್ನ, ಈ ಮಾತನ್ನ ಯಾರು ಕಿವಿಗೊಟ್ಟು ಕೇಳಿಸಿಕೊಂಡಿದ್ರು ಅಂದ್ರ ಮಹಾದೇವ ಭೂಪಾಲನ ತಂಗಿಯಾಗಿರುವಂತ ಬೊಂತಾದೇವಿ ಕೇಳಿಸಿಕೊಳ್ತಾಳ. ಆಕಿನೂ ಕೂಡ ಶಿವಭಕ್ತೆ, ಜಂಗಮ ಪ್ರೇಮಿ, ಬಸವಣ್ಣ ನನ್ನ ಬಗ್ಗೆ ಬಹಳ ಅದ್ಭುತವಾಗಿ ತಿಳ್ಕೊಂಡಿದ್ಲು. ಆಕೆ ಅಂತಾಳ, ಈ ನಾಡಿನೊಳಗೆ ವಿಭೂತಿ ಅನ್ನೋದು ಉಳಿದೈತಂದ್ರ, ಈ ನಾಡಿನೊಳಗೆ ರುದ್ರಾಕ್ಷಿ ಅನ್ನೋದು ಉಳಿದೈತಂದ್ರ, ಈ ನಾಡಿನೊಳಗೆ ಲಿಂಗ ಅನ್ನೋದು ಉಳಿದೈತು ಅಂದ್ರ, ಈ ನಾಡಿನೊಳಗೆ ಸತ್ಯ ಶುದ್ಧವಾಗಿರುವಂಥ ಕಾಯಕ ದಾಸೋಹಗಳು ಉಳಿದಾವ ಅಂದ್ರ ಅದು ಕಲ್ಯಾಣದ ಬಸವಣ್ಣನಿಂದ ಮಾತ್ರ. ಅಂತ ಬಸವಣ್ಣನ ನನ್ನ ಅಣ್ಣ ಕೊಲೆ ಮಾಡಾಕ ಕಳಿಸ್ಯಾನ ಅಂದ್ರ ಇದನ್ನ ನಾನು ತಪ್ಪಿಸಬೇಕು, ಇದನ್ನ ನಾನು ತಡೆ ಹಿಡಿಬೇಕು ಅಂತ ತಿಳ್ಕೊಂಡು ಮುಂದೆ ದೊಡ್ಡ ಕತ್ತಿ ಹಿಡ್ಕೊಂಡು ಚೂರಿ ಚಿಕ್ಕಣ್ಣ ದೊಡ್ಡ ಆಳ ಮಸ್ತ್ ಹೊಂಟಿದ್ದ, ಹಿಂದಿಂದ ಬೊಂತಾದೇವಿ ಹೊಂಟ್ಲಂತ ನೋಡ್ರಿ. ರಾಜನ ತಂಗಿಯಾಗಿರುವಂತ ಬೊಂತಾದೇವಿ ತಾನೂ ಕೂಡ ಕೈ ಒಳಗ ಖಡ್ಗವನ್ನು ಹಿಡ್ಕೊಂಡು ಹೊಂಟಾಳ. ಮುಂದೆ ಚಿಕ್ಕಣ್ಣ ಹಿಂದಿಂದ ಬೊಂತಾದೇವಿ ಬೆನ್ನು ಹತ್ಕೊಂಡು ಹೊಂಟಾರ. ಕಲ್ಯಾಣದ ಪ್ರವೇಶವನ್ನ ಮಾಡ್ತಾರ. ಬಹಳ ದೊಡ್ಡ ಆಳಾಗಿರುವಂತ ಚುಕ್ಕಣ್ಣ ಬಹಳ ಬೇಗ ಬಂದು ಬಿಟ್ಟಿದ್ದ. ಕಲ್ಯಾಣದ ಮಹಾದ್ವಾರವನ್ನು ದಾಟಿ ಒಳಗೆ ಏನು ಹೋಗ್ತಾನ ಅಲ್ಲಿ ನೋಡ್ತಾನಂತ. ಯಾವಾಗ ಕಣ್ಣು ತೆರೆದು ಹಿಂಗ ಕಣ್ಣು ಅಳ್ಳಾಡಿಸಿ ನೋಡ್ತಾನ, ಎಲ್ಲರೂ ಕೂಡ ದುಡಿಯೋರ, ಎಲ್ಲರ ಹಣೆ ಮೇಲೆ ವಿಭೂತಿಯ, ಎಲ್ಲರ ಕೊರಳಲ್ಲಿ ಲಿಂಗ, ಯಾರು ಕೂಡ ಮೈಗಳ್ರಾಗಿ ಹಂಗ ಹರಟೆ ಹೊಡ್ಕೊಂತ ಕುಂತವ್ರು ಇಲ್ವೇ ಇಲ್ಲ ಅಲ್ಲಿ. ನಾವೆಲ್ಲ ದುಡಿಯೋದು ಬಿಟ್ಟು ಪಗಾರ ಸಲುವಾಗಿ ಅಲ್ಲಿ ಇಲ್ಲಿ ದುಡಿದು ಟೈಮ್ ಪಾಸ್ ಮಾಡಿ ಬರ್ತೀವಿ ನಾವು. ಅಲ್ಲಿ ಹೋಗಿ ಹಿಂಗ ಕಣ್ಣಾಡಿಸಿ ನೋಡ್ತಾನಂತ, ಎಲ್ಲರೂ ದುಡಿಯೋರ. ಹೆಂಗ ಮುಂದೆ ಹೋಗ್ತಾ 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 ಚೂರಿ ಚಿಕ್ಕಣ್ಣು ಕೂಡ ಅಲ್ಲಿ ಶರಣನಾಗಿ ದುಡಿಯಾಕತ್ತ ಅಂತ. ಚೂರಿ ಚಿಕ್ಕಣ್ಣು ಕೂಡ ಎಲ್ಲರೊಳಗೆ ಒಂದಾಗಿ ಬಿಡ್ತಾನ. ಆತನು ಕೂಡ ಕಾಯಕವನ್ನ ಮಾಡ್ತಾನ. 1-2-3 ಗಂಟೆ ಬಿಟ್ಟು ಹಿಂದೆ ಬರ್ತಾ ಇರುವಂತ ಬೊಂತಾದೇವಿ ಕಲ್ಯಾಣ ಪ್ರವೇಶವನ್ನ ಮಾಡ್ತಾಳ. ಕಲ್ಯಾಣ ಪ್ರವೇಶವನ್ನ ಮಾಡಿ ಬಹಳ ಸಿಟ್ಟಿನಿಂದ
ಆತ ನನ್ನ ತಡಿಬೇಕು ಅಂತ ಚೂರಿ ಚಿಕ್ಕನ ಕಡೆ ಮುಖ ಮಾಡಿ ಹೋಗುವಂತ ಸಂದರ್ಭದೊಳಗೆ ಚೂರಿ ಚಿಕ್ಕನ್ನು ಕೂಡ ಒಬ್ಬ ಶರಣಾಗಿ ಬಿಟ್ಟಿದ್ದ. ಅಲ್ಲಿ ಕಾಯಕವನ್ನ ಮಾಡಾಕತ್ತಿದ್ದ. ಇದನ್ನ ನೋಡಿರುವಂತ ಬೋಂತಾದೇವಿ ಅನ್ಕೋತಾಳ, ಇನ್ನೇನು ಬಸವಣ್ಣನಗ ಆತ ಕೊಲೆ ಮಾಡಂಗಿಲ್ಲ, ಬಸವಣ್ಣ ಪ್ರಭಾವಕ್ಕೆ ಒಳಗಾಗಿ ಬಿಟ್ಟಾನ, ಸತ್ಯ ಶುದ್ಧವಾಗಿರುವಂತ ಕಾಯಕವನ್ನ ಮಾಡಕತ್ತಾನ ಅಂತ ಅನ್ಕೊಂಡ್ಲಕ್ಕಿ. ನೋಡ್ರಿ, ಯಾವಾಗ ಬೋಂತಾದೇವಿ ಹಿಂಗೆ ಅನ್ಕೊಂಡ್ಲು ಹೊಳ್ಳಿ ಹೋದ್ಲು, ಹೋಗಿ ನನ್ನ ಅಣ್ಣನಿಗೆ ಪರಿವರ್ತನೆಯನ್ನು ಕಾಣಿಸ್ಬೇಕು, ನನ್ನ ಮಹಾರಾಜನಿಗೆ ಪರಿವರ್ತನೆಯನ್ನು ಕಾಣಿಸ್ಬೇಕು ಅಂತ ತಿಳ್ಕೊಂಡು ಆ ಕಡೆ ಮಹದೇವ ಭೂಪಾಲ ಒಂದು ಡಂಗರನ ಸಾರಿ ಬಿಟ್ಟಿದ್ದಾವ. ಏನು ಸಾರಿದ್ದ ಅಂದ್ರೆ, ಮತ್ತು ತಂಗಿಯಾಗಿರುವಂಥ ಬೋಂತಾದೇವಿ ಕಣ್ಮರೆಯಾಗಿ ಹೋಗಿರುವಂಥ ಸಂದರ್ಭದೊಳಗೆ ನನ್ನ ತಂಗಿಯನ್ನು ಹುಡುಕಿ ಕೊಟ್ಟವರಿಗೆ 1,00,000 ರೂಪಾಯಿ ಅಂತ ಬಹುಮಾನ ಘೋಷಣೆ ಮಾಡಿಬಿಟ್ಟಿದ್ದ. ಯಾವಾಗ ತಂಗಿ ಹೊಳ್ಳಿ ಹೋಗಿ ಅಣ್ಣ ಅಂಗಳದೊಳಗೆ ನಿತ್ತಂಥ ಸಂದರ್ಭದೊಳಗೆ ಹಿಂಗೆ ಶರವಡ್ಡಿ ಹಿಂಗೆ ಕೈ ಒಡ್ಡಿ ಕೇಳ್ತಾಳಂತ ತಂಗಿ. ಏನು ಕೇಳಿರ್ಬೇಕ್ರಿ? ಹಿಂಗೆ ಶರವಡ್ಡಿ ನಿಂತಾಗ ಅಣ್ಣನ ಗೋಣ್ ಹಿಂಗಿದ್ದಿದ್ದು ಹಿಂಗೆ ಕೆಳಗಾಗಿ ಬಿಡ್ತದ. ಅವ್ವ ತಂಗಿ, ಯಾಕವ್ವ ಹಿಂಗ್ಯಾಕೆ ಶರವಡ್ಡಿ ಕೇಳಾಕತಿ? ಅಣ್ಣ, ನನಗೊಂದು ಭಿಕ್ಷೆ ಬೇಕು, ನನ್ನ ಉಡಿ ಒಳಗೆ ನೀನೊಂದು ಭಿಕ್ಷೆ ಹಾಕಬೇಕು. ಏನವ್ವ, ಏನು ಹಾಕಬೇಕು? ಏನಿಲ್ಲಣ್ಣ, ನನಗೆ ಸತ್ಯ ಶುದ್ಧವಾಗಿರುವಂಥ ಕಾಯಕದಿಂದ ಬಂದಿರುವಂಥ 1 ರೂಪಾಯಿ ಆದರೂ ನನ್ನ ಉಡಿ ಒಳಗೆ ಹಾಕಣ, ಒಂದು ಸಣ್ಣದಾಗಿರುವಂಥ ಸೊಪ್ಪಾದರೂ ನನ್ನ ಉಡಿ ಒಳಗೆ ಹಾಕಣ. ಇಷ್ಟು ಅನ್ನೋದೇ ತಡ ಅಣ್ಣನಿಗೆ ಆಶ್ಚರ್ಯ ಆಗಿಬಿಡ್ತಂತ. ಯವ್ವ ತಂಗಿ, ಸತ್ಯ ಶುದ್ಧ ಅಂದ್ರೆ ಏನೇವ, ಕಾಯಕ ಅಂದ್ರೆ ಏನೇವ, ಸತ್ಯ ಶುದ್ಧ ಕಾಯಕದಿಂದ ಬಂದಿದ್ದಂದ್ರೆ ಏನೇವ? ನೋಡ್ರಿ, ತಂಗಿ ಹಿಂಗೆ ಉಡಿಬಡ್ಡಿ ಕೇಳಿದಾಗ, ಭಿಕ್ಷೆ ಕೇಳಿದಾಗ ಅಣ್ಣನ ಕಣ್ಣಿನೊಳಗೆ ನೀರು ಬರಾಕತ್ತು ಅಂತ ಅಣ್ಣ ಹೇಳಿದ್ನಂತ. ಹಂಗಂದ್ರೆ ಏನೇವ? ಅಣ್ಣ, ನೀ ಅದನ್ನು ತಿಳ್ಕೊಬೇಕಲ್ಲ, ಹಂಗಿದ್ರೆ ನನ್ನ ಜೊತೆ ಕಲ್ಯಾಣಕ್ಕೆ ಬಾ, ಬಸವ ಕಲ್ಯಾಣಕ್ಕೆ ಬಾ. ಅವಾಗ ತಂಗಿಯ ಮಾತು ಮೀರುವುದಕ್ಕೆ ಸಾಧ್ಯವೇ? ಆಯ್ತಂತ ತಿಳ್ಕೊಂಡು ಹೊಂಟ. ನೋಡ್ರಿ, ಮಹಾದೇವ ಭೂಪಾಲ ತನ್ನ ಎಲ್ಲ ವಜ್ರ ಖಚಿತವಾಗಿರುವಂಥ ಕಿರೀಟವನ್ನು, ವೇಷವನ್ನು ಕೆಳಗೆ ಬೆಚ್ಚಿಟ್ಟು ಆ ಮಾಂಡವ್ಯಪುರದಿಂದ ಬಸವ ಕಲ್ಯಾಣಕ್ಕೆ ಬರ್ತಾನಂತ. ಬಹಳ ವೈಭವದೊಳಗೆ ಬಸವ ಕಲ್ಯಾಣದೊಳಗೆ ಸ್ವಾಗತ ಮಾಡಿಕೊಳ್ತಾರೆ. ಮಹಾದೇವ ಭೂಪಾಲ ಮಹಾರಾಜ ಬಸವ ಕಲ್ಯಾಣಕ್ಕೆ ಬಂದ ಕಟ್ಟಿಗೆ ಒಡೆಯುವಂಥ, ಕಟ್ಟಿಗೆ ಮಾರುವಂಥ ಕಾಯಕವನ್ನು ಮಾಡ್ತಾನಂದ್ರೆ ಬಸವ ಕಲ್ಯಾಣ ಕಾಯಕಕ್ಕೆ ಎಷ್ಟು ದೊಡ್ಡದಾಗಿರುವಂಥ ಮಹತ್ವವನ್ನು ನಮ್ಮ ಶರಣರು ಕೊಟ್ಟರಲ್ರಿ. ಸತ್ಯ ಶುದ್ಧವಾಗಿರುವಂಥ ಕಾಯಕವನ್ನು ಮಾರಿ ಆ ಕಟ್ಟಿಗೆಯನ್ನ, ಗಿಡದ ಕಟ್ಟಿಗೆಯನ್ನ, ಒಣಗಿರುವಂಥ ಕಟ್ಟಿಗೆಯನ್ನು ಒಡೆದು ಕಲ್ಯಾಣದ ಬೀದಿ ಒಳಗ ಕಟ್ಟಿಗೆಯನ್ನು ತುಂಬಿಸಿಕೊಂಡು, ಕಟ್ಟಿಗೆ ಬೇಕೇನ್ರಿ ಕಟ್ಟಿಗೆ, ಕಟ್ಟಿಗೆ ಬೇಕೇನ್ರಿ ಕಟ್ಟಿಗೆ ಅಂತ ಕಲ್ಯಾಣದ ಬೀದಿ ಒಳಗೊಬ್ಬ ಮಹಾರಾಜ ಬಂದು ಕಾಯಕವನ್ನು ಮಾಡ್ತಾನಂದ್ರೆ ಬಸವಾದಿ ಶರಣರು ಕಾಯಕಕ್ಕೆ ಎಷ್ಟು ದೊಡ್ಡದಾಗಿರುವಂಥ ಮಹತ್ವವನ್ನು ಕೊಟ್ರಲ್ರಿ. ನೋಡ್ರಿ, ನಾವೆಲ್ಲ ಹೆಂಗಾಗಿವಂದ್ರೆ ನಮಗೆ ಕಾಯಕ ಅಂದ್ರೆ ಗೊತ್ತಿಲ್ಲ, ಕೆಲಸ ಅಂದ್ರೆ ಗೊತ್ತಿಲ್ಲ. ಇತ್ತೀಚೆಗೆ ಇವೆಲ್ಲ ಕಣ್ಮರೆ ಆಗಕತ್ತವ್ರಿ. ಇವ ದುಃಖದ ಸಂಗತಿ ಏನು ಅಂದ್ರೆ ನಮಗೆ ಯಾರಿಗೂ ಕೂಡ ದಾನ ಅಂದ್ರೆ ಗೊತ್ತಿಲ್ಲ. ಮಾಡಬೇಕು ಮಾಡ್ತೀವಿ ನಾವು, ತೋರಿಕೆಗಾಗಿ ಮಾಡ್ತೀವಿ, ಕೆಲಸವನ್ನು ಮಾಡಬೇಕು ಮಾಡ್ತೀವಿ. ನಮ್ಮ ಶರಣರು ನೋಡ್ರಿ, ಕಾಯಕವೇ ಕೈಲಾಸ ಅಂತ ಹೇಳಿ ಹೋದರು. ಸತ್ಯ ಶುದ್ಧವಾಗಿರುವಂಥ ಕಾಯಕವನ್ನು ಮಾಡಿ ಅದರಲ್ಲಿ ಬಂದಿರುವಂಥ ಒಂದಿಷ್ಟು ಹಣವನ್ನು, ಅದರಲ್ಲಿ ಬಂದಿರುವಂಥ ಒಂದಿಷ್ಟು ದಾಸೋಹಕ್ಕೆ ಮೀಸಲಿಡ್ರಿ ಅಂತ ನಮ್ಮ ಶರಣರು ಹೇಳಿದರು. ಅದು ಬಹಳ ದೊಡ್ಡದಾಗಿರುವಂಥ ಕಾರ್ಯ.